ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಜ್ವರ ಬಂದಿದೆ, ಸುಮ್ಮನೆ ರೆಸ್ಟ್ ಮಾಡಿ. ಅಯ್ಯೋ ಸರ್, ನಾನೇನು ಓದೇ ಇಲ್ಲ, ನೀವು ಹೋಗಿ ನಾನು ಓದ್ಕೊಳ್ತೀನಿ. ಆಲ್ರೆಡಿ ಓಡಾಡ್ದಲ್ಲಿ ಸುಸ್ತಾಗಿದ್ದೀರಾ, ಅದ್ರ ಮೇಲೆ ಸ್ಟ್ರೆಸ್ ಬೇರೆ. ಈಗ ಈ ಸುಡ್ಗಾಯನೂ ಸೇರಿಕೊಂಡಿದೆ. ಜ್ವರ ಬರದೆ ಇನ್ನೇನು. ಸರಿಯಾಗಿ ರೆಸ್ಟ್ ಮಾಡಿ, ನಿದ್ದೆ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ. ನನಗೆ ನಿದ್ದೆ ಬರ್ತಿಲ್ಲ, ನಾನು ಓದ್ಕೊಳ್ತೀನಿ. ಸರಿಯಾಗಿದ್ರೆ ಒಂದು ಕೆಲಸ ಮಾಡೋಣ, ನೀವು ಆರಾಮಾಗಿ ಕೂತ್ಕೊಳ್ಳಿ, ನಾನು ಓದ್ತಾ ಹೋಗ್ತೀನಿ. ಅಲ್ಲ ಸರ್, ನೀವು ಸುಮ್ಮನೆ ಕೇಳಿಸ್ಕೊತೀರಾ ಅಷ್ಟೇ. ಬೇಡ ಸರ್, ಸುಮ್ಮನೆ ಸರಿ ಹೋಗಲ್ಲ. ಏನು ಸರಿ ಹೋಗಲ್ಲ? ಅದು ಸರ್, ಇಷ್ಟೊತ್ತಲ್ಲಿ ರೂಮಲ್ಲಿ ಇಬ್ಬರೇ ಕೂತಿದ್ದೀವಿ, ಯಾರಾದರೂ ಬೇರೆಯವ್ರು ನೋಡಿದ್ರೆ ತಪ್ಪು ತಿಳ್ಕೊಳ್ತಾರೆ. ಅಕ್ಕ ನೋಡಿದ್ರು ಅವಳು ಬೇಜಾರಾಗ್ತಾಳೆ. ನಿಧಿ, ನಿಮಗೆ ಜ್ವರ ಬಂದಿದೆ, ನಾಳೆ ಎಕ್ಸಾಮ್ ಇದೆ, ಹೊರಗಡೆ ತಂಡಿ. ಈಗ ಓದಲಿಲ್ಲ ಅಂದರೆ ನಾಳೆ ಎಕ್ಸಾಮ್ ಬರೆಯೋಕ್ಕಾಗಲ್ಲ. ನೀವು ನನ್ನ ಸ್ಟೂಡೆಂಟ್ ಆಗಿರೋದಕ್ಕೆ ಹೆಲ್ಪ್ ಮಾಡ್ತಾ ಇದ್ದೀನಿ, ಓಕೆನಾ? ನೋಡಿ, ನಿಮ್ಮ ತಲೆಯಲ್ಲಿ ಏನೇನೆಲ್ಲ ಇದೆ ಅದನ್ನು ತೆಗ್ದಾಕಿ. ನಾನು ಹೇಳೋದು ಕೇಳಿಸ್ಕೊಳ್ಳಿ. ಈಗೆಲ್ಲ ಕ್ಲಿಯರ್ ಆಯ್ತಾ? ಆದರೂ ಸರಿ ಹೋಗಲ್ಲ ಸರ್. ಸರಿ ಅಂದ್ಕೊಂಡ್ರೆ ಎಲ್ಲ ಸರಿ ಹೋಗುತ್ತೆ. ಸರಿ ಹಾಕಿದ್ರೆ ನೀವು ಬೆಡ್ ಮೇಲೆ ಕೂತ್ಕೊಳ್ಳಿ, ನಾನು ಎಲ್ಲಿ ಕೂತ್ಕೋತೀನಿ. ಆಗ ಯಾರೂ ಏನೋ ತಪ್ಪು ತಿಳ್ಕೊಳ್ಳಲ್ಲ. ನೀವು ಜಾಸ್ತಿ ಯೋಚನೆ ಮಾಡಬೇಡಿ. ನೀವು ಎಕ್ಸಾಮ್ ಬರೆದು ಪಾಸ್ ಆಗೋದು ಇಂಪಾರ್ಟೆಂಟು. ಬಾಬಾ ನೋಡಿದ್ರ ಡ್ಯಾಡ್, ರಾತ್ರಿ ಹೊತ್ತು ನಿದ್ದೆಗೆಟ್ಟು ಲೆಸನ್ ಹೇಳ್ಕೊಡೋ ಇನ್ವಾಲ್ವ್ಮೆಂಟ್ ನೋಡಿ. ಕರ್ಣನ ಅವತಾರನ ಕಾಣಿಸ್ತಿದೆ, ಸರಿಯಾಗೇ ಕಾಣಿಸ್ತಿದೆ. ಸೂರ್ಯ ಬೇಕಾದರೆ ದಿಕ್ಕನ್ನು ಬದಲಾಯಿಸ್ಬೋದು, ಆದರೆ ಇವನು ಮಾತ್ರ ನಿಧಿಗೆ ಹೆಲ್ಪ್ ಮಾಡೋದನ್ನ ನಿಲ್ಲಿಸೋದೇ ಇಲ್ಲ. ಏನು ಒಳ್ಳೆತನ ಡ್ಯಾಡ್, ಇಷ್ಟೊಂದು ಹೆಲ್ಪಿಂಗ್ ನೇಚರ. ನಿಂಗಲ್ಲಿ ಏನು ನಡೀತಿದೆ ಅನ್ನೋದೇ ಕಾಣಿಸ್ತಾ ಇಲ್ಲ. ನಿಮಗೆ ಬೇರೆ ಕಾಣಿಸಿದೆ ಡ್ಯಾಡ್, ಎಲ್ಲಿ ಗ್ಲಾಸ್ ಕೊಡಿ. ಬರೀ ಕಣ್ಣು ಸರಿ ಇದ್ರಷ್ಟೇ ಸಾಲದು, ಒಳಗಣ್ಣಿರಬೇಕು. ನಿನಗೆ ಅಲ್ಲಿ ಬರೀ ಹೆಲ್ಪಿಂಗ್ ನೇಚರ್ ಕಾಣಿಸ್ತಾ ಇದೆ, ಆದರೆ ನನಗೆ ನಿಧಿಗೆ ಅವನು ತೋರಿಸ್ತಾ ಇರೋ ಕಾಳಜಿ, ಪ್ರೀತಿ ಎದ್ದೆದ್ದು ಕಾಣಿಸ್ತಾ ಇದೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಮೊದಲಿಗೂ ಈಗೂ ಏನೂ ಬದಲಾಗಿದೆ ಅಂತಲೇ ಅನ್ನಿಸ್ತಾ ಇಲ್ಲ. ಹಾಗಂತೀರಾ? ಕಾರಣ ಮದುವೆ ಆಗಿಲ್ಲ ಅನ್ನೋ ಥರನೇ ನಡ್ಕೋತಿದ್ದಾನೆ. ಏನಿದ್ರ ಅರ್ಥ? ಏನು ಡ್ಯಾಡ್? ನಿತ್ಯ ಮತ್ತು ಇವನ ಮಧ್ಯೆ ಏನೋ ನಡೀತಾ ಇದೆ. ಅವರಿಬ್ಬರನ್ನ ಒಟ್ಟು ಮಾಡಿದ್ರೂ ಏನೋ ಗುಟ್ಟು ಉಳಿದಿದೆ ಅಂತ ಅನ್ನಿಸ್ತಾ ಇದೆ. ಈಗ ಆ ಗುಟ್ಟನ್ನು ರಟ್ಟು ಮಾಡಬೇಕು. ಯಾವಾಗಲೂ ನಗ್ನಗ್ತಾ ತಮಾಷೆ ಮಾಡ್ಕೊಂಡಿದ್ದವ್ರು ನಿಮ್ಮನ್ನು ಈ ಥರ ನೋಡೋಕ್ಕೆ ತುಂಬ ಬೇಜಾರಾಗುತ್ತೆ ನಿಧಿ. ನಾನು ಏನೂ ಪ್ರಯತ್ನ ಮಾಡ್ತಿಲ್ಲ ಅನ್ನೋ ಥರ ನಿಮಗೆ ಕಾಣ್ತಿರ್ಬೋದು, ಆದರೆ ಆದಷ್ಟು ಬೇಗ ನಿಮಗೆಲ್ಲ ಸತ್ಯ ಗೊತ್ತಾಗುತ್ತೆ. ಐ ಆಮ್ ರಿಯಲಿ ಸಾರಿ. ಇನ್ನು ಸ್ವಲ್ಪ ಹೊತ್ತಲ್ಲಿ ಎದ್ದೇಳಿಸ್ತೀನಿ, ಅಲ್ಲಿ ತನಕ ಆರಾಮಾಗಿ ಮಲ್ಕೊಳ್ಳಿ, ಆಮೇಲೆ ನಾನೇ ಓದಿ ಹೇಳ್ಕೊಡ್ತೀನಿ. ಸಾರಿ ಲೈಟ್ ಹೌಸ್. ಬೆಂಕಿ ಮತ್ತು ಹತ್ತಿ ಒಂದೇ ಕಡೆ ಇದೆ. ಗಾಳಿ ಊದಿದ್ರೆ ಯಾವುದ್ರ ಮೇಲಾದರೂ ಬೀಳ್ಬೋದು. ಗಾಳಿ ಅಲ್ಲ ಡ್ಯಾಡ್, ಬಿರುಗಾಳಿನೇ ಊದ್ ಕಳಿಸ್ತೀನಿ ಬಿಡಿ. ಕಹಳೆ, ನಗಾರಿ, ಡಂಗುರ ಎಲ್ಲ ಸಿದ್ಧ ಮಾಡ್ಕೊ, ಬಹಳ ಮಜವಾಗಿರುತ್ತೆ. ಅಣ್ಣ ಏನೋ ಕಿತಾಪತಿ ಮಾಡಿದಾನಂದ್ರೆ ಸಖತ್ ಮಜಾನೇ ಇರುತ್ತೆ. ಅದೇನು ಅಂತ
ಟೆಸ್ಟ್ ಮಾಡೇ ಬಿಡೋಣ. ಸಾರಿ, ಡಿಸ್ಟರ್ಬ್ ಮಾಡಿದೆ ಅನಿಸುತ್ತೆ. ಅಯ್ಯೋ ಸಾರಿ ಎಲ್ಲ ಯಾಕೆ ಕೇಳ್ತೀರಾ? ಏನು ಡಿಸ್ಟರ್ಬ್ ಆಗಿಲ್ಲ. ಮದುವೆ ಆದ ಹೊಸ ಜೋಡಿಗಳ ಮಧ್ಯೆ ಚಿಕ್ಕ ಸೊಳ್ಳೆ ಸೌಂಡ್ ಮಾಡಿದ್ರು ಅದು ಡಿಸ್ಟರ್ಬೆನ್ಸೇ. ಅದು ಗೊತ್ತಿದ್ದು ಬಂದಿದ್ದೀನಿ ಅಂದಮೇಲೆ ಸಾರಿ ಕೇಳಲೇಬೇಕಲ್ವಾ? ಎಲ್ಲಿ ನಿಮ್ಮ ಯಜಮಾನ್ರು, ಕರ್ಣಾ ಸಾಹೇಬ್ರು? ಅವರು ಎಲ್ಲೋ ಹೊರಗಡೆ ಹೋಗಿರಬೇಕು ಅನ್ಸುತ್ತೆ. ನನಗೆ ಗೊತ್ತಿಲ್ಲ, ನಿದ್ದೆ ಬಂದ್ಬಿಟ್ಟಿತ್ತು, ಮಲ್ಕೊಂಬಿಟ್ಟೆ. ಈಗ ಕಂಡ್ಬಿಟ್ಟು ನೋಡಿದ್ರೆ ಅವರಿಲ್ಲ. ಅರೆ ಅದೇನದು, ಮದುಮಕ್ಕಳ ರೂಮಲ್ಲಿ ನೆಲದ ಮೇಲೆ ಹಾಸಿಗೆ ಯಾಕೆ? ಬೆಡ್ಡಲ್ಲಿ ಏನಾದರೂ ಪ್ರಾಬ್ಲಮಾ? ಆ್ಯಕ್ಚುಲಿ ಅದೇನಂದರೆ ಎಕ್ಸ್ಟ್ರಾ ಇತ್ತಲ್ಲ, ಅದಕ್ಕೆ ಸುಮ್ಮನೆ ಹಾಸಿದೆ ಅಷ್ಟೆ. ಅದಕ್ಕೆ ಹೇಳೋದು ಹೊಸ ಜೋಡಿ ರೂಮಲ್ಲಿ ಹಳೆ ಹಾಸಿಗೆ ಇರಬಾರ್ದು ಅಂತ. ಎಕ್ಸ್ಟ್ರಾ ಏನೇನಿದೆಯೋ ಅದನ್ನೆಲ್ಲ ನಾಳೆನೇ ತೆಗೆಸ್ಬಿಡೋಣ, ಏನಂತೀಯ? ಅಯ್ಯೋ ಅಯ್ಯೋ ಅಯ್ಯೋ, ಏನ್ರಿ ಇದು ಕರ್ಮ? ಇನ್ನು ಈ ಕಣ್ಗಳಲ್ಲಿ ಅದೇನೇನ್ ನೋಡ್ಬೇಕೋ ಏನೋ. ಥೂ. ನಮ್ಮ ಮನೆ ಗತ್ತು ಗೌರವ ಘನತೆ ಎಲ್ಲ ನೆಗೆದು ಬಿದ್ದು ಹೋಯ್ತು ಇದ್ರ ಕಾಲು ಕೆಳಗಡೆಗೆ. ದರಿದ್ರ ಅಸಹ್ಯ. ಇದೇನು ಮನೇನ ಲಾಡ್ಜ? ಅದೇನೋ ಅಂತಾರಲ್ಲ, ಬೀದಿಲಿ ಹೋಗುವ ಮಾರಿನ ಕರ್ಕೊಂಡ್ ಬಂದು ಮನೇಲಿ ಇಟ್ಕೊಂಡ್ರು ಅಂತ. ಹಾಗಾಯ್ತು ನಮ್ ಕತೆ. ಇದೇನಾದ್ರೂ ನಮ್ಮ ಮನೆ ಕೆಲಸದವ್ರ ಕಣ್ಣಿಗೆ ಬಿದ್ದುಬಿಟ್ರೆ ಅವ್ರ ಬಾಯಿಗೆ ವಸ್ತು ಆಗ್ಬಿಡುತ್ತೆ ನಮ್ಮ ಮನೆ ಗೌರವ ಅನ್ನೋದು. ಎಪ್ಸೋಗಳನ್ನ. ಕರ್ಮ. ಅಯ್ಯೋ, ಏಯ್ ಹೇಳ ಮೇಲೆ. ಏ ಕಣ್ಣ, ಕಣ್ಣ, ಅದ್ರ ನೆಪ್ಸು ನೋಡಿ ಹೆಂಗ್ ಬಿದ್ಕೊಂಡಿದ್ದಾಳ ದ್ರಾಬೆ. ಹೇಳಿ ಮೇಲೆ. ನರೇಂದ್ರ, ನೋಡಿ ಇಲ್ಲಿ. ಚಿಕ್ಕಪ್ಪ, ಏನಾಯ್ತು? ಯಾಕೆ ಎಲ್ರೂ ಇಲ್ಲಿ ಸೇರ್ಕೊಂಡಿದ್ದೀರಾ? ಏನಾಯ್ತು ಅಂತ ಕೇಳ್ತಿಯಲ್ಲೋ, ನೋಡು ಘನಂದಾರಿ ಕೆಲಸ ಮಾಡಿ ನಿಂತಿದ. ಬಿಡ್ತು ಅನ್ನಪ್ಪ, ಇದೆಲ್ಲ ಆಡೋ ಮಾತಾ? ನರೇಂದ್ರ, ಏನ್ ಮಾತಾಡ್ತಿದ್ಯಾ? ನಾಲ್ಗೆ ಮೇಲೆ ನಿಗಾ ಇರ್ಲಿ. ಅತ್ತೆ, ಇವ್ರನ್ನ ಯಾಕಂತೀರಾ ನೀವು? ಮಾತಾಡಿದ್ದಕ್ಕೆ ನಿಮ್ಗೆ ಹಾಗೆಲ್ಲ ಅನ್ಸಿದೆ. ಇನ್ನ ಕಣ್ಣಲ್ಲಿ ನೋಡ್ರೋದು ನಾವು. ನಮ್ಗೆ ಇನ್ನೆಷ್ಟು ಕಷ್ಟ ಆಗಿರ್ಬೇಡ ಹೇಳಿ. ಯಪ್ಪ, ಅಸಹ್ಯ.